ಹೇಳ್ತಾನೆ, ನಮ್ಗೆ ಇನ್ನೂ ಕೂಡ ಸರ್ಕಾರದಿಂದ ಆಗ್ಲಿ RTO ಇಲಾಖೆಯಿಂದ ಆಗ್ಲಿ ನೀವು ತಂದ್ಕೊಟ್ಟಿದ್ದೀರಲ್ಲ ಈ ಸರ್ಕ್ಯುಲರ್ ಕಾಪಿ ಬಂದೇ ಇಲ್ಲ, ನಮ್ಗೆ ಯಾವ ಅಧಿಕಾರಿಗಳು ಕೊಟ್ಟಿಲ್ಲ ಅಂತ ಹೇಳ್ತಾರೆ. ಅಲ್ಲಿಗೆ ಅಧಿಕಾರಿಗಳು ನಮ್ಮ ಎದುರುಗಡೆ ಒಂದು ರೀತಿ ಇದ್ದಾರೆ, ಅವ್ರಗಳ ಜೊತೆ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡಿದ್ದಾರೆ ಅನ್ನೋದನ್ನ ಸ್ಪಷ್ಟವಾಗಿ ಕಾಣ್ತಾ ಇದೆ. ಅಲ್ಲಿ ಆತ ಒಂದು ಪದ ಬಳಸ್ತಾನೆ, ನಮ್ಗೆ ಬಿಜೆಪಿ ಗೌರ್ಮೆಂಟ್ ಹೇಳಿದೆ ಅಂತ. ಅಲ್ಲಿಗೆ ಬೈಕ್ ಟ್ಯಾಕ್ಸಿ ಬಗ್ಗೆ ಸರ್, ಬೈಕ್ ಟ್ಯಾಕ್ಸಿ ಲೀಗಲ್ ಇಲ್ಲೀಗಲ್ ಅಂತ ತುಂಬಾ ಕನ್ಫ್ಯೂಷನ್ ಇದೆ. ಅದ್ರ ಜೊತೆಗೆ ಇಲ್ಲಿ ಬೆಂಗಳೂರು ಓಡಿಸ್ಬೋದಾ ಅಂತ ಅದ್ರ ಬಗ್ಗೆ ಸರ್, ಬೈಕ್ ಅಂತ ಹೇಳಿ ಟ್ಯಾಕ್ಸಿ ಅಂತ ಕಂಪೇರ್ ಮಾಡಕ್ಕೆ ಹೋಗ್ಬೇಡಿ. ಯಾಕೆ ಅಂದರೆ ಈ ಆ್ಯಪ್ ಸಂಸ್ಥೆಗಳು ಬೈಕ್ಗಳನ್ನ ಸೇರ್ಪಡೆ ಮಾಡಿಸ್ಕೊಂಡಿರೋದ್ರಿಂದ ಜನಕ್ಕೆ ಇಂಟ್ರಡ್ಯೂಸ್ ಮಾಡಿಕೊಡೋದಕ್ಕೆ ಬೈಕ್ ಟ್ಯಾಕ್ಸಿ ಅನ್ನೋ ಪದ ಬಳಸಿದ್ದಾರೆ. ಆ್ಯಕ್ಚುಲಿ ಟ್ಯಾಕ್ಸಿ ಅಂದರೆ ಏನು? ಕಮರ್ಷಿಯಲ್ ವೆಹಿಕಲ್ನ ಟ್ಯಾಕ್ಸಿ ಅನ್ನೋ ರೀತಿಲಿ ನಾವು ಕರಿತೀವಿ. ಈ ಬೈಕ್ ಅನ್ನೋದು ಕಮರ್ಷಿಯಲ್ ವೆಹಿಕಲ್ ಆಗಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದರೆ ನೀವು ಯಾವುದೇ ಬೈಕನ್ನು ತಗೊಳ್ಳಿ, ಎಲ್ಲವೂ ಕೂಡ ಅವ್ರ ಹತ್ರ ಇರೋದು ವೈಟ್ ಬೋರ್ಡ್ಗಳೇ. ವೈಟ್ ಬೋರ್ಡ್ ಇರೋದ್ರಿಂದ ಬೈಕನ್ನು ತಗೊಂಡು ಇವರು ಇಲ್ಲಿಗಲಾಗಿ ರನ್ ಮಾಡ್ತಾ ಇದ್ದಾರೆ. ಈಗ ಒಂದು BJP ಸರ್ಕಾರ ಅಧಿಕಾರದಲ್ಲಿ, ಕಳೆದ BJP ಸರ್ಕಾರ ಅಧಿಕಾರದಲ್ಲಿದ್ದಂಥ ಸಂದರ್ಭದಲ್ಲಿ ಲಕ್ಷ್ಮಣ್ ಸವದಿಯವರು ಮತ್ತು ಯಡಿಯೂರಪ್ಪನವ್ರು ಏನು ಮಾಡ್ತಾರೆ, ಈ ಎಲೆಕ್ಟ್ರಿಕಲ್ ವೆಹಿಕಲ್ಗಳನ್ನ ಜಾಸ್ತಿ ಜನಕ್ಕೆ ಸೇಲ್ ಆಗುವಂಥ ರೀತಿಯಲ್ಲಿ ಆಗಬೇಕು ಅನ್ನೋ ಉದ್ದೇಶದಲ್ಲಿ, ಪರಿಸರ ಪ್ರೇಮಿ ಅನ್ನೋ ಉದ್ದೇಶ ಇಟ್ಕೊಂಡು ಎಲೆಕ್ಟ್ರಿಕಲ್ ವೆಹಿಕಲ್ಗಳ ವಿಚಾರವಾಗಿ ಕೇಂದ್ರ ಸರ್ಕಾರದ ಒಂದು ವಿಚಾರನ ಕಂಟೆಂಟನ್ನು ತಗೊಂಡು ಒಂದು ಆದೇಶನ ಕೊಡ್ತಾರೆ ಸರ್ಕಾರದ ಕಡೆಯಿಂದನೇ. ಬೈಕ್ ಟ್ಯಾಕ್ಸಿ ಅಂತ ಹೇಳೋದಿಲ್ಲ, ಬೈಕಲ್ಲಿ ಏನೋ ಒಂದು ಆದೇಶದಲ್ಲಿ ರೆಫರ್ ಮಾಡಿ ಬಿಡ್ತಾರೆ. ಆಗಲೂ ಕೂಡ ನಾವು ಅದನ್ನು ಟೀಕೆ ಮಾಡ್ತೀವಿ. ಅದನ್ನು ಅಡ್ವಾಂಟೇಜಾಗಿ ತಗೊಂಡಂತಹ ಓಲಾ ಆಗ್ಬೋದು, ಊಬರ್ ಆಗ್ಬೋದು, ರ್ಯಾಪಿಡೋ ಆಗ್ಬೋದು, ಇದನ್ನು ನಮಗೆ ಸರ್ಕಾರನೇ ಅನುಮತಿ ಕೊಟ್ಬಿಟ್ಟಿದೆ ಅನ್ನೋ ರೀತಿಯಲ್ಲಿ ಬಿಂಬಿಸ್ಕೊಂಡು ಒಂದಷ್ಟು ದಿನ ಓಡಾಡ್ತು. ಅದಾದಮೇಲೆ ನಾವು ಮತ್ತೆ ಹೋರಾಟಗಳು ಅದು ಇದು ಅನ್ನೋ ರೀತಿಯಲ್ಲೆಲ್ಲ ಗಲಾಟೆಗಳು, ಡ್ರೈವರ್ಗಳು ಎಲ್ಲ ಥರ ಆಗೋಯ್ತು ಬಿಡಿ, ಇಡೀ ಕರ್ನಾಟಕನೇ ನೋಡ್ಬಿಟ್ಟಿದೆ. ಆಮೇಲೆ ಅಧಿಕಾರಿಗಳು ಏನು ಮಾಡಿದ್ರು, ಇಲ್ಲ ನಾವು ಇದಕ್ಕೆ ಯಾವುದೇ ಕಾರಣಕ್ಕೂ ಪರ್ಮಿಷನ್ ಕೊಟ್ಟಿಲ್ಲ ಈ ಸಂಸ್ಥೆಗಳಿಗೆ ಅಂತ. ಇವ್ರು ಯಾವುದೇ ಕಾರಣಕ್ಕೂ ಬರೀ ಬೈಕೇ ಅಲ್ಲ, ಆಟೋ ಆಗಿರಲಿ, ಕ್ಯಾಬ್ ಆಗಿರಲಿ, ಅಗ್ರಿಗೇಟರ್ ಲೈಸೆನ್ಸ್ ತೊಗೊಳ್ದೇನೆ ರನ್ ಮಾಡ್ತಾ ಇದ್ದಾರೆ. ಇವರು ಅಧಿಕಾರಿಗಳು ಯಾಕೆ ಏನು ಮಾಡೋಕ್ಕಾಗ್ತಿಲ್ಲ ಅಂದರೆ, ಇವರು ಹೋಗಿ ಮಾತೆತ್ತಿದ್ರೆ ಕೋರ್ಟಲ್ಲಿ ಹೋಗಿ ನಾವು ಸ್ಟೇ ತೊಗೊಂಡಿದ್ದೀವಿ, ಸ್ಟೇ ವೆಕೆಟ್ ಆಗೋವರೆಗೂ ನೀವೇನು ಮಾಡೋಕ್ಕಾಗಲ್ಲ ಅನ್ನೋ ರೀತಿಯಲ್ಲಿ ಈ ಥರ ಉದ್ದಟತನ ಮೆರ್ಕೊಂಡು ಕೋರ್ಟನ್ನು ಬೆರಳು ಮಾಡಿ ತೋರಿಸ್ಕೊಂಡು ಇವರು ಬೈಕ್ ಟ್ಯಾಕ್ಸಿ ಮಾದರಿಯಲ್ಲಿ ಜನಕ್ಕೆ ಸರ್ವಿಸ್ ಕೊಡೋದಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ಆ್ಯಕ್ಚುಲಿ ಅಧಿಕಾರಿಗಳೇ ಎಷ್ಟೋ ಸರಿ ಅವರ ಕಚೇರಿಗೆಲ್ಲ ಮುತ್ತಿಗೆ ಹಾಕಿ ಡ್ರೈವರ್ಗಳು ಅಧಿಕಾರಿಗಳನ್ನೇ ಆ ಕಚೇರಿಯಿಂದ ಹೊರಗಡೆ ಕರೆಸಿ ಮಾತಾಡ್ಸಿದ್ದಾರೆ. ಅಧಿಕಾರಿಗಳು ಓಪನ್ ಆಗಿ ಹೇಳಿದ್ದಾರೆ, ನಾವು ಯಾವುದೇ ರೀತಿ ಪರ್ಮಿಷನ್ ಕೊಟ್ಟಿಲ್ಲ, ಬೈಕ್ ಟ್ಯಾಕ್ಸಿ ಅನ್ನೋದು ಇಲ್ಲೀಗಲ್ ಅಂತೇಳಿ. ಇಲ್ಲೀಗಲ್ ಅಂತ ಅಧಿಕಾರಿಗಳೇ ಹೇಳ್ತಿರ್ಬೇಕಾದ್ರೆ ಈ ಸಂಸ್ಥೆ ಅವರು ಲೀಗಲ್ಲು ಅನ್ನೋ ರೀತಿಯಲ್ಲಿ ಆ ಬೈಕ್ ಟ್ಯಾಕ್ಸಿ ಆ ರೈಡರ್ಗಳಿಗೆ, ಬೈಕ್ ಟ್ಯಾಕ್ಸಿ ಅಲ್ಲ ಬೈಕನ್ನು ಅಟ್ಯಾಚ್ ಮಾಡ್ಕೊಂಡಿರೋ ರೈಡರ್ಗಳಿಗೆ ಇದು ಲೀಗಲ್ಲು ಅನ್ನೋ ರೀತಿಯಲ್ಲಿ ಅವ್ರನ್ನ ಮನವೊಲಿಸುವಂಥ ಕೆಲಸ ಮಾಡ್ತಾರೆ. ಈಗ ಬೈಕನ್ನು ಅಟ್ಯಾಚ್ ಮಾಡಿಕೊಂಡು ಟ್ಯಾಕ್ಸಿ ಮಾದರಿಯಲ್ಲಿ ಇವರೇನು ರೈಡರ್ಗಳು ಸರ್ವಿಸ್ ಕೊಡ್ತಾ ಇದ್ದಾರೆ, ಆ ಬೈಕಲ್ಲಿ ವರಮಾನ ಬರ್ತಾ ಇದೆ. ಯಾವುದೇ ಆಗಲಿ ಯಾವುದರಿಂದನೋ ವರಮಾನ ಬರ್ತದೆ ಅಂದರೆ ಪ್ರತಿಯೊಬ್ಬ ವ್ಯಕ್ತಿನೂ ಕೂಡ ಅದನ್ನು ಓಲೈಕೆ ಮಾಡ್ಕೊಳ್ಳೋದು ಸರ್ವೇ ಸಾಮಾನ್ಯ. ಹಂಗಾಗಿ ಒಂದು ಬೈಕಲ್ಲಿ ಒಂದು ಪ್ರಯಾಣಿಕರನ್ನ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ನಾವು ಕರ್ಕೊಂಡೋಗ್ಬಿಟ್ಟಾಗ ಅಲ್ಲಿ ಹಣ ಸಿಗುತ್ತೆ ಅಂದಾಗ ಅದನ್ನು ಓಲೈಕೆ ಮಾಡ್ಕೊಳ್ಳೋ ಅಂಥ ನಿಟ್ಟಿನಲ್ಲಿ ಆ ರೈಡರ್ಗಳು ಕೂಡ ಮುಂದಾಗ್ತಾರೆ. ಹಾಗಾಗಿ ಬೈಕ್ ಟ್ಯಾಕ್ಸಿ ಅನ್ನೋ ಟೈಟ್ಲನ್ನು ಕೊಟ್ಕೊಂಡು ಮುಂದುವರಿತಾರೆ. ಅದಾದಮೇಲೆ ಸರ್ಕಾರ ಬದಲಾವಣೆ ಆಗ್ತದೆ, ಕಾಂಗ್ರೆಸ್ ಸರ್ಕಾರ ಬರುತ್ತೆ, ಸಿದ್ದರಾಮಯ್ಯ ಅವರು ಘೋಷಣೆ ಮಾಡ್ತಾರೆ, ಯಾವುದೇ ರೀತಿಯ ಪರ್ಮಿಷನ್ ಕಳೆದ ಸರ್ಕಾರ ಕೊಟ್ಟಿದ್ದನ್ನು ಕೂಡ ನಾವು ರದ್ದು ಮಾಡಿಬಿಟ್ಟಿದ್ದೀವಿ, ನಮ್ಮ ಸರ್ಕಾರದಲ್ಲಿ ನಾವು ಯಾವುದೇ ಕಾರಣಕ್ಕೂ ಬೈಕ್ ಟ್ಯಾಕ್ಸಿಗೆ ನಾವು ಅನುಮತಿ ಕೊಟ್ಟೇ ಇಲ್ಲ ಅನ್ನೋ ಸ್ಟೇಟ್ಮೆಂಟು ಕೂಡ ಕೊಟ್ಟಿದ್ದಾರೆ. ವಿತ್ ಸರ್ಕ್ಯುಲರ್ ಕಾಪಿನೂ ಕೂಡ ಕೊಟ್ಟಿದ್ದಾರೆ. ಆ ಸರ್ಕ್ಯುಲರ್ ಕಾಪಿ ಬಂದ ಮೇಲೆ ಖುದ್ದು ನಾನೇನೆ ರ್ಯಾಪಿಡೋ ಆಫೀಸ್ಗೆ ಹೋಗಿದ್ದೀನಿ, ಆ ಲೆಟ್ರನ್ನು ಕೂಡ ಕೊಟ್ಟಿದ್ದೀನಿ. ಕೊಟ್ಟಂಥ ಸಂದರ್ಭದಲ್ಲಿ ಅವ್ರು ಏನು ಮಾತಾಡಿದ್ದಾರೆ ಸಾಮಾಜಿಕ ಜಾಲತಾಣದ ಮುಖಾಂತರನೂ ಕೂಡ ಲೈವ್ ಮಾಡಿ ಕೂಡ ತೋರಿಸ್ಕೊಟ್ಟಿದ್ದೀವಿ. ಆ ವ್ಯಕ್ತಿ ಹೇಳ್ತಾನೆ, ನಮ್ಗೆ ಇನ್ನೂ ಕೂಡ ಸರ್ಕಾರದಿಂದ ಆಗಲಿ RTO ಇಲಾಖೆಯಿಂದ ಆಗಲಿ ನೀವು ತಂದ್ಕೊಟ್ಟಿದ್ದೀರಲ್ಲ ಈ ಸರ್ಕ್ಯುಲರ್ ಕಾಪಿ ಬಂದೇ ಇಲ್ಲ, ನಮ್ಗೆ ಯಾವ ಅಧಿಕಾರಿಗಳು ಕೊಟ್ಟಿಲ್ಲ ಅಂತ ಹೇಳ್ತಾರೆ. ಅಲ್ಲಿಗೆ ಅಧಿಕಾರಿಗಳು ನಮ್ಮ ಎದುರುಗಡೆ ಒಂದು ರೀತಿ ಇದ್ದಾರೆ, ಅವ್ರಗಳ ಜೊತೆ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡಿದ್ದಾರೆ ಅನ್ನೋದನ್ನ ಸ್ಪಷ್ಟವಾಗಿ ಕಾಣ್ತಾ ಇದೆ. ಹಂಗಾಗಿ ಅವ್ರಿಗೆ ಅಲ್ಲಿ ಆದೇಶದ ಕಾಪಿ ಹೋಗಿಲ್ಲದೆ ಇರೋದ್ರಿಂದ ನಾನು ಕೊಟ್ಟಿದ್ದೀನಿ, ನೋಡಪ್ಪ ಸರ್ಕಾರನೇ ಹಿಂಗೆ ಕೊಟ್ಟಿದೆ, ನೀವು ಮಾಡ್ಕೊಬೇಕು ಅಂದಾಗ ಅಲ್ಲಿ ಆತ ಒಂದು ಪದ ಬಳಸ್ತಾನೆ, ನಮಗೆ BJP ಗೌರ್ಮೆಂಟ್ ಹೇಳಿದೆ ಅಂತ. ಅಲ್ಲಿಗೆ ಈ ಆ್ಯಪ್ ಸಂಸ್ಥೆಯವ್ರುಗಳು ಸರ್ಕಾರಗಳನ್ನೇ ಕೊಂಡ್ಕೊಂಡಿದ್ದಾರೆ. ನಮಗೆ BJP ಗೌರ್ಮೆಂಟ್ ಸಪೋರ್ಟ್ ಇದೆ ಅಂದರೆ ಕೇಂದ್ರ ಸರ್ಕಾರದ, ರಾಜ್ಯ ಸರ್ಕಾರದ ಯಾವುದೋ ಒಂದು ಸಪೋರ್ಟಿವ್ನ ಇಟ್ಕೊಂಡು ರಾಜಕಾರಣಿಗಳ ಅಂಡರಲ್ಲಿ ಈ ಸಂಸ್ಥೆಗಳು ನಡೀತಾ ಇದ್ದಾವೆ ಅನ್ನೋದು ಗೊತ್ತಾಗಿದೆ. ಮತ್ತು ಈ ಸಂಸ್ಥೆಗಳಿಗೆ ರಾಜಕಾರಣಿಗಳು ಕೂಡ ಶೇರ್ ಹೋಲ್ಡರ್ಗಳು. ಹಂಗಾಗಿ ಇವ್ರನ್ನ ನಾವು ಏನೂ ಮಾಡೋಕ್ಕಾಗ್ತಾ ಇಲ್ಲ.
ಅಧಿಕಾರಿಗಳ ಲೆವೆಲಲ್ಲಿ ಹೋಗಿ ಜಾಸ್ತಿ ಕ್ರಾಸ್ ಕ್ವಶನ್ ಮಾಡಿದ್ರೆ ಮಂತ್ರಿಗಳು ನಿಮ್ಗೆ ಯಾಕ್ರಿ ಬೇಕು ಅಂತ ಅಧಿಕಾರಿಗಳಿಗೆ ಬೈತಾ ಇರೋದ್ರಿಂದ ಅಧಿಕಾರಿಗಳು ಕೂಡ ಇದನ್ನ ನಿರ್ಲಕ್ಷ್ಯ ವಹಿಸಿದ್ದಾರೆ. ಹಿಂಗಾಗಿ ಏನಾಗಿದೆ, ಈ ಒಂದು ವಿಚಾರ ಸರ್ಕಾರ ಆಲ್ರೆಡಿ ಸಬ್ಜೆಕ್ಟನ್ನು ತಗೊಂಡು ಕೋರ್ಟ್ಗೆ ಹೋಗ್ಬಿಟ್ಟಿದೆ. ಕೋರ್ಟಲ್ಲಿ ಸರ್ಕಾರನೇ ಇದ್ರ ವಿರುದ್ಧ ಪ್ರಶ್ನೆ ಮಾಡಿ ಕೇಳಿ ಕೋರ್ಟಿಂದ ತೀರ್ಪು ಬರಲಿ ಅಂತ ಹೇಳಿ ಸರ್ಕಾರದ ನ್ಯಾಯಾಧೀಶರು ಕೂಡ ಅಂದರೆ ಸರ್ಕಾರದ ಅಡ್ವೊಕೇಟು ಕೂಡ ಎದುರು ನೋಡ್ತಾ ಇದ್ದಾರೆ. ಆದರೆ ಕೋರ್ಟಲ್ಲಿ ಆದೇಶ ಇವತ್ತು ನಾಳೆ ಕೊಡುವಂಥ ಆದೇಶನ ತಡೆ ಹಿಡ್ಕೊಂಡು ಕೋರ್ಟ್ ಆದೇಶ ಕೊಡದೆ ವೆಯ್ಟಿಂಗಲ್ಲಿದೆ. ಅಲ್ಲಿಗೆ ಅರ್ಥ ಏನು, ಕೋರ್ಟ್ ಆದೇಶ ಕೊಡೋಕ್ಕಾಗದೇ ಇರೋಷ್ಟು ಕೂಡ ಒತ್ತಡ ತಂದಿದ್ದಾರೆ ಇದರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿರುವಂತಹ ರಾಜಕಾರಣಿಗಳ ಅಧಿಕಾರಿಗಳ ಅನ್ನೋದನ್ನ ಜನನೇ ನೋಡ್ಕೊಳ್ಬೇಕಾಗಿದೆ. ಹಂಗಾಗಿ ಇಲ್ಲಿ ಒಂದು ವೈಟ್ ಬೋರ್ಡು ಟೂ ವೀಲರ್ಗಳನ್ನ ಏನೋ ರೈಡರ್ಗಳು ಟ್ಯಾಕ್ಸಿ ಅನ್ನೋ ರೀತಿಲಿ ಯೂಸ್ ಮಾಡ್ತಾ ಇದ್ದಾರೆ. ಇದರಿಂದ ಸಮಸ್ಯೆ ಆಗೋದು ಯಾರಿಗೆ ಅಂದರೆ ಓಲಾದವ್ರಿಗಾಗಲ್ಲ, ರ್ಯಾಪಿಡೋದವ್ರಿಗಾಗಲ್ಲ, ಊಬರ್ ಅವ್ರಿಗಾಗಲ್ಲ, ಯಾರಿಗೂ ಆಗಲ್ಲ. ಸಮಸ್ಯೆ ಆಗೋದು ಆ ವಾಹನದ RC ಮಾಲೀಕನಿಗೆ. ಆ RC ಮಾಲೀಕ ಏನು ಮಾಡ್ತಾನೆ, ಯಾವುದೋ ಒಬ್ರು ಪ್ರಯಾಣಿಕರನ್ನ ಇವನ್ ನನ್ನನ್ನೇ ಆಗಲಿ ಕರ್ಕೊಂಡು ಹೋಗುವಂಥ ಸಂದರ್ಭದಲ್ಲಿ ಟೂ ವೀಲರ್ ಅಂದ್ರೆ ನಿಮ್ಗೆ ಚೆನ್ನಾಗಿ ಗೊತ್ತು, ಹೇಳಕ್ ಬರೋದಿಲ್ಲ ಯಾವ ಸಂದರ್ಭದಲ್ಲಿ ಏನಾಗ್ತದೆ ಅಂತೇಳಿ. ಒಂದು ಸಣ್ಣ ಗಾಡಿ ಟಚ್ ಮಾಡಿದ್ರು ನಾವು ಬಿದೋಗ್ತೀವಿ. ಆ ರೀತಿಲಿ ಏನಾದರೂ ಎಡವಟ್ಟುಗಳಾದಾಗ ಒಂದು ಕೈಕಾಲು ಮುರಿದೋಗ್ಬೋದು, ಇಲ್ಲ ಪ್ರಾಣನೇ ಹೋಗ್ಬೋದು. ಆ ರೀತಿ ಆಯಿತು ಅಂದರೆ ಅದು ಆಕ್ಸಿಡೆಂಟ್ ಕೇಸ್ ಆಗ್ತದೆ. ಆ ಒಬ್ಬ ವ್ಯಕ್ತಿ ಅವ್ನು ಯಾರೇ ಕೆಳಗಡೆ ಬಿದ್ರೂ ಕೂಡ ಅದರಿಂದ ಇಂಜುರಿ ಆಯಿತು ಅಂದರೆ, ಸಾವು ನೋವು ಆಯಿತು ಅಂದರೆ ಸ್ಥಳೀಯ ಆಸ್ಪತ್ರೆಗೆ ಅವ್ರನ್ನ ಅಡ್ಮಿಟ್ ಮಾಡಲೇಬೇಕು. ಅಡ್ಮಿಟ್ ಆಯಿತು ಅಂದಮೇಲೆ ಆ ಸ್ಥಳೀಯ ಆಸ್ಪತ್ರೆಯವರು ಲೋಕಲ್ ಪೊಲೀಸ್ ಸ್ಟೇಷನ್ಗೆ ಇಂಟಿಮೇಷನ್ ಕೊಡ್ತಾರೆ, ಈ ಥರ ಒಂದು ಆಕ್ಸಿಡೆಂಟ್ ಕೇಸ್ ಬಂದಿದೆ ಅಂತ. ಪೊಲೀಸ್ನವ್ರು ಬಂದು ಅವ್ರ ಹತ್ರ ಹೇಳಿಕೆ ತಗೊಂಡಾಗ, ನಾನು ಓಲಾದಲ್ಲಿ ಬೈಕ್ ಟ್ಯಾಕ್ಸಿಯಲ್ಲಿ ಹೋಗ್ತಾ ಇದೆ, ಊಬರಲ್ಲಿ ಹೋಗ್ತಾ ಇದೆ, ರಮ್ಯಾತ್ರಿಯಲ್ಲಿ ಹೋಗ್ತಾ ಇದೆ, ರ್ಯಾಪಿಡೋದಲ್ಲಿ ಹೋಗ್ತಾ ಇದೆ ಅಂದಾಗ ಸ್ಟೇಟ್ಮೆಂಟ್ನ ತಗೊಂತಾರೆ. ಆ ವ್ಯಕ್ತಿನ ಕರೆಸ್ತಾರೆ ಮತ್ತೆ ಪೊಲೀಸ್ನವರು. ನೋಡಪ್ಪ, ನೀನೊಬ್ರು ಯಾರೋ ಬೀಳ್ಸೋಗ್ಬಿಟ್ಟಿದ್ಯಾ, ನಿನ್ನಿಂದ ಒಂದು ಪ್ರಾಣ ಹೋಗಿದೆ, ಇಲ್ಲ ನಿನ್ನಿಂದ ಒಂದು ಕೈಕಾಲು ಮುರಿದೋಗಿರೋರು ಹೋಗಿದ್ದಾರೆ, ನೋಡು ನಿನ್ನ ಮೇಲೆ ಕಂಪ್ಲೇಂಟ್ ಆಗಿದೆ, ನೀನು ಬೈಕ್ ತೊಗೊಂಡು ಸ್ಟೇಷನ್ ಹತ್ರ ಬಾರಪ್ಪ ಅಂತ ಕರೀತಾರೆ. ಆಗ ವೈಟ್ ಬೋರ್ಡು ಚಾಲಕ ಇದು ಎಲ್ಲೂ ಸ್ಪ್ರೆಡ್ ಆಗ್ತಾ ಇಲ್ಲ. ಹಿಂಗಾಗಿ ರೈಡರ್ಗಳಿಗೆ ಈ ವಿಷಯ ಸ್ಪ್ರೆಡ್ ಆಗದೆ ಇರೋದ್ರಿಂದ ಈ ಬೈಕ್ ಟ್ಯಾಕ್ಸಿ ಲೀಗಲ್ಲು, ನೀವು ಹೋಗಿ ಅವ್ರ ಹತ್ರನೇ ಕೇಳ್ಕೊಳ್ಳಿ, ಇದು ನಮ್ಗೆ ಹೇಳ್ಬಿಟ್ಟಿದ್ದಾರೆ ಲೀಗಲ್ಲು ಅನ್ನೋ ರೀತಿಲಿ ತಿಳ್ಕೊತಾ ಇದ್ದಾರೆ. ಈ ಆಕ್ಸಿಡೆಂಟ್ ಮಾಡಿರೋ ವ್ಯಕ್ತಿನ ಪೊಲೀಸ್ನವ್ರು ಏನು ಕರೆಸ್ತಾರೆ, ಆಗ ಪೊಲೀಸ್ನವ್ರು ಅವ್ರಿಗೆ ಹೇಳ್ತಾರೆ, ನೋಡಪ್ಪ ನೀನು ಓಲಾದಲ್ಲಾರು ಓಡಿಸ್ಕೋ, ರ್ಯಾಪಿಡೋದಲ್ಲಾರು ಓಡಿಸ್ಕೋ, ಎಲ್ಲರೂ ಓಡಿಸ್ಕೋ, ಅವನಲ್ಲ RC ಓನರ್ ನೀನು, ನೋಡು ನಿನ್ನ ಮೇಲೆ ಕಂಪ್ಲೇಂಟ್ ಆಗಿದೆ, ನಿನ್ನ ಮೇಲೆ FIR ಮಾಡ್ತಿದ್ದೀವಿ ಅಂತೇಳಿ ಅವ್ರ ಮೇಲೆ FIR ಮಾಡ್ತಾರೆ. ಆ FIR ಆದಮೇಲೆ ಈ ಕೇಸನ್ನ ಅವ್ರು ಯಾರು ಪ್ರಾಣ ಕಳ್ಕೊಂಡಿರ್ತಾರೋ ಇಲ್ಲ ಕೈಕಾಲು ಮುರಿದಾಕೊಂಡಿರ್ತಾರೋ ಅವರೊಬ್ರು ಲಾಯರ್ನ ನೇಮಿಸ್ಕೊಳ್ತಾರೆ. ಅವರು ಪರಿಹಾರ ಬೇಕು ಅಂತ ಹೇಳಿ ಆ ಗಾಡಿಯ RC ಮಾಲೀಕನ ಮೇಲೆ ಕೇಸ್ ಮಾಡ್ತಾರೆ. ಆಗ RC ಮಾಲೀಕ ಕೋರ್ಟ್ಗೆ ಹೋದಾಗ ಆತಂದು ಕಮರ್ಷಿಯಲ್ ವೆಹಿಕಲ್ ಆಗಿದ್ರೆ ಆತಂದು ಇನ್ಶೂರೆನ್ಸ್ ಇರುತ್ತೆ. ಕಮರ್ಷಿಯಲ್ ವೆಹಿಕಲಲ್ಲಿ ಕೈಕಾಲು ಮುರಿದೋಗ್ಲಿ, ಪ್ರಾಣನೇ ಹೋಗ್ಲಿ, ಎಷ್ಟೇ ಜನ 500 ಜನ ಆಕ್ಸಿಡೆಂಟಲ್ಲಿ ಸತ್ರೂ ಕೂಡ ಆ ಇನ್ಶೂರೆನ್ಸ್ ಕಂಪ್ನಿಯವರು ಡಾಕ್ಯುಮೆಂಟ್ ಎಲ್ಲ ರನ್ನಿಂಗಲ್ಲಿ ಇತ್ತು ಅಂದಾಗ ಖಂಡಿತ ಇನ್ಶೂರೆನ್ಸ್ ಕಂಪ್ನಿಯವರು ಅವ್ರು ಎಷ್ಟು ಕೋಟಿಗಾದರೂ ಪರಿಹಾರ ಕೇಳಲಿ ಇನ್ಶೂರೆನ್ಸ್ ಕಂಪ್ನಿಯವರು ಕಟ್ಕೊಡ್ತಾರೆ. ಆದರೆ ವೈಟ್ ಬೋರ್ಡ್ ಟೂ ವೀಲರ್ ಅವನು ಆತನ ಮೇಲೆ ಈ ಥರ ಕೇಸ್ ಆಯಿತು ಅಂದಾಗ ಆ ಇನ್ಶೂರೆನ್ಸು ಯಾವುದೇ ಕಾರಣಕ್ಕೂ ಈ ರೀತಿ ಕ್ಲೈಮಿಂಗ್ ಆಗೋದಕ್ಕೆ ಬರೋದಿಲ್ಲ. ತುಂಬ ಜನ ಅಂತಾರೆ, ಏನು ನಿಮ್ಮ ಆಟೋದವರಿಂದ ಬಿದ್ದು ಸತ್ತೋಗ್ಬಿಟ್ರೆ ಅವ್ರದ್ದು ಮಾತ್ರ ಹಂಗ, ಹೇಳೋದಕ್ಕೆ ಸರಿ ಅಷ್ಟೇ. ಆದರೆ ಕಾನೂನು ಚೌಕಟ್ಟಿಗೆ ಹೋದಾಗ ಇನ್ಶೂರೆನ್ಸ್ ಅನ್ನೋದೇ ಇಲ್ಲಿ ಇಂಪಾರ್ಟೆಂಟು. ಆಗ ವೈಟ್ ಬೋರ್ಡ್ ಸಂಸ್ಥೆಯ ಇನ್ಶೂರೆನ್ಸ್ ಸಂಸ್ಥೆಯವರು ಓಪನ್ ಸ್ಟೇಟ್ಮೆಂಟ್ ಕೊಡ್ತಾರೆ, ನೋಡಿ ಸ್ವಾಮಿ, ನಾವು ಕೊಟ್ಟಿರೋದು ಅವನ ಸ್ವಂತ ಬಳಕೆಗೆ, ಆತ ಇದನ್ನ ಕಮರ್ಷಿಯಲ್ ಪರ್ಪಸ್ ಯೂಸ್ ಮಾಡಿರೋದ್ರಿಂದ ನಾವು ಇನ್ಶೂರೆನ್ಸ್ ಯಾವುದೇ ಕಾರಣಕ್ಕೂ ಕೊಡೋಕೆ ಬರೋದಿಲ್ಲ ಅಂತ. ಆಗ ಇವ್ರು ಯಾರು ಕೈಕಾಲು ಮುರಿದಾಗಿರೋದು ಇಲ್ಲ ಪ್ರಾಣ ಕಳ್ಕೊಂಡಿರೋರು ಏನು ಕೋಟ್ಯಾಂತರ ರೂಪಾಯಿ ಪರಿಹಾರ ಕೇಳ್ತಾರೆ, ಆ ಪರಿಹಾರನ ಈ ವೈಟ್ ಬೋರ್ಡ್ ಓಡಿಸುವಂತಹ ರೈಡರು, ಆ RC ಮಾಲೀಕ ಯಾರಿರ್ತಾನೆ ಅವನು ಅದನ್ನು ಕಟ್ಕೊಡ್ಲೇಬೇಕಾಗ್ತದೆ. ಅವ್ನು ಕಟ್ಕೊಟ್ಟಿಲ್ಲ ಅಂದರೆ ಅವನಿಗೆ ಸಜಾ ಆಗುತ್ತೆ. ಅವನಲ್ಲಿ ಏನಾದರೂ ಪ್ರಾಪರ್ಟಿ ಇತ್ತು ಅಂದರೆ ಅವನ ಹೆಸರಲ್ಲಿ ಕೋರ್ಟ್ ಅದನ್ನು ಮುಟ್ಗೋಲು ಹಾಕೊಳ್ಳುತ್ತೆ. ಮುಟ್ಗೋಲು ಹಾಕಿ ಅದನ್ನು ಮಾರ್ಸಾದ್ರೂ ಕೂಡ ಪರಿಹಾರನ ಕೊಡುವಂಥ ಕೆಲಸ ಆಗ್ತದೆ. ಆದರೆ ಈ ಒಂದು ಘಟನಾವಳಿಗಳಿದಾವಲ್ಲ, ಈ ಒಂದು ವಿಚಾರವಂತಿಕೆಗಳು ಜನರಿಗೆ ಗೊತ್ತಾಗ್ತಾ ಇಲ್ಲ. ಆ ಗೊತ್ತಾಗದೇ ಇರೋದನ್ನ ಅವಾಯ್ಡ್ ಮಾಡ್ತಾ ಇದ್ದಾರೆ. ಅವಾಯ್ಡ್ ಮಾಡ್ತಿರೋದ್ರಿಂದ ಏನಾಗ್ತಾ ಇದೆ, ಬೇರೆ ರೈಡರ್ಗಳಿಗೆ ಇದು ಲೀಗಲ್ ಅಂತೆ ಅನ್ನೋ ರೀತಿಯಲ್ಲಿ ಬಿಂಬಿಸ್ತಾ ಇದ್ದಾರೆ. ಎಷ್ಟೆಲ್ಲ ರಾಜ್ಯದಲ್ಲಿ, ನಮ್ಮ ಕರ್ನಾಟಕ ರಾಜ್ಯದಲ್ಲಿ, ಅದರಲ್ಲೂ ಬೆಂಗಳೂರಿನಲ್ಲಿ ಬೈಕ್ ಟ್ಯಾಕ್ಸಿ ಪ್ರಕರಣಗಳು ಸಾವು ನೋವು ಆಗಿದ್ದಾವೆ. ಅದು ಯಾವ ಸ್ಟೇಜಲ್ಲಿದೆ ಅಂತ ಹೇಳಿ ಮಾಧ್ಯಮಗಳು ಪರಿಶೀಲನೆ ಮಾಡಿ ಹೊರಗಡೆ ಸ್ಟೇಟ್ಮೆಂಟ್ ಕೊಡ್ತು ಅಂದರೆ, ಬೈಕ್ ಟ್ಯಾಕ್ಸಿ ಅನ್ನೋ ರೀತಿಲಿ ಯಾರೆಲ್ಲ ಅಟ್ಯಾಚ್ಮೆಂಟ್ ಮಾಡ್ಕೊಂಡು ಓಡಿಸ್ತಿದ್ದಾರೆ ಒಂದು ಕ್ಷಣ ಅವರು ತತ್ತರ ನಿರ್ಬೆಳಗಾಗ್ಬಿಡ್ತಾರೆ.
ಇದೊಂದು ದೊಡ್ಡ, ಯಾಕೆ ಅಂದರೆ ವೆಹಿಕಲ್ ಫೀಲ್ಡು ಎಲ್ಲ ಬಿಸ್ನೆಸ್ ಥರ ಅಲ್ಲ, ಇದು ವೆರಿ ಡೇಂಜರಸ್ ಫೀಲ್ಡ್.